ನಾವು ಭಗವದ್ಗೀತೆಯ ಚಿಂತನೆಯಲ್ಲಿ ದೊರಗಿದ್ದೇವೆ. ಅದರಲ್ಲಿ ಅರ್ಜುನ ಕೃಷ್ಣನ ಬಳಿ ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳಿದ. ಅಂದರೆ ಭೀಷ್ಮಾಚಾರ್ಯರು ಶಂಖನಾದವನ್ನು ಮಾಡಿದರು. ಈ ಕಡೆ ಪಾಂಡವರ ಪಕ್ಷದಲ್ಲಿಯೂ ಕೂಡ ಕೃಷ್ಣನನ್ನು ಆರಂಭಿಸಿ ಅನೇಕ ಮಂದಿ ಶಂಖನಾದವನ್ನು ಮಾಡಿದರು. ಅಂದರೆ ಯುದ್ಧ ಪ್ರಾರಂಭ ಆಯಿತು ಅಂತ, ಯುದ್ಧ ಪ್ರಾರಂಭವಾದದರ ಸಂಕೇತ. ಆ ಸಂದರ್ಭದಲ್ಲಿ ಅರ್ಜುನ ಕೃಷ್ಣನ ಬಳಿ ಹೇಳ್ತಾ ಇದ್ದಾನೆ, ಕೃಷ್ಣ, ನನ್ನ ರಥವನ್ನು ಎರಡು ಸೈನ್ಯದ ಮಧ್ಯದಲ್ಲಿ ತಗೊಂಡೋಗಿ ನಿಲ್ಲಿಸು ಅಂತ. ಯಾಕೋಸ್ಕರ ಅಂದರೆ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್, ಯುದ್ಧ ಮಾಡಬೇಕು ಎನ್ನುವಂತಹ ಒಂದು ಆಸೆಯಿಂದ ಯಾರ್ಯಾರು ಬಂದಿದ್ದಾರೆ ಅವರನ್ನೆಲ್ಲ ನಾನು ಒಮ್ಮೆ ನೋಡಬೇಕು. ಅಲ್ಲ, ಏನು ನೋಡಿದರೆ ಏನಾಗುತ್ತೆ ಅಂದರೆ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ, ಈ ಒಂದು ಯುದ್ಧದಲ್ಲಿ ಯಾರ್ಯಾರೊಟ್ಟಿಗೆ ನಾನು ಯುದ್ಧವನ್ನು ಮಾಡಬೇಕಾಗಿದೆ ಅದನ್ನು ನಾನು ನೋಡಬೇಕು ಒಮ್ಮೆ. ಅಷ್ಟು ಮಾತ್ರ ಅಲ್ಲ, ಯೋಚ್ಯಮಾನಾನ್ ಅವೇಕ್ಷೇಹಂ ಏತೇತ್ರ ಸಮಾಗತ, ಅಷ್ಟು ಮಾತ್ರ ಅಲ್ಲ, ಯಾರ್ಯಾರು ಬಂದಿದ್ದಾರೆ ಇಲ್ಲಿ ರಣರಂಗಕ್ಕೆ ಅವರನ್ನೆಲ್ಲ ನಾನು ಒಮ್ಮೆ ನೋಡಬೇಕು. ವಿಶೇಷವಾಗಿ ಕೌರವರ ಕಡೆ. ಯಾಕೆ ಅಂತ ಹೇಳಿದ್ರೆ ಧಾರತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕೀರ್ಷವ, ಆ ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ ಏನಿದ್ದಾನೆ, ದುರ್ಯೋಧನನಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಿದ್ದಾರಲ್ವ ಇವರೆಲ್ಲರೂ ಕೂಡ. ಅಲ್ಲ, ಏನು ದುರ್ಯೋಧನ ಒಳ್ಳೇದು ಮಾಡುವುದರಲ್ಲಿ ಅದರಲ್ಲಿ ಏನು ವಿಶೇಷ ಇದೆ ಅಂದರೆ ದುರ್ಬುದ್ಧೇ, ಅಲ್ಲ ನಿಜವಾಗ್ಲೂ ಕೆಟ್ಟ ಬುದ್ಧಿಯವ, ಅವನ ಬುದ್ಧಿಯೇ ಸರಿ ಇಲ್ಲ. ಅದಕ್ಕಾಗಿ ಅವನ ಜೀವನದ ಎಲ್ಲ ನಿರ್ಧಾರಗಳು ಕೂಡ ತಪ್ಪು ನಿರ್ಧಾರಗಳೇ. ಅದರಿಂದಾಗಿ ಇಲ್ಲಿವರೆಗೆ ಸೋಲೆ ಕಂಡವನು ಅಧಾರ್ಮಿಕ. ಅಂತಹ ಅಧಾರ್ಮಿಕನಾದ ದುಷ್ಟನಾದಂತಹ ದುರ್ಯೋಧನನಿಗೆ ಸಹಾಯ ಮಾಡಲಿಕ್ಕೆ ಯಾರ್ಯಾರು ಬಂದಿದ್ದಾರೆ ಅವರನ್ನೆಲ್ಲ ಒಮ್ಮೆ ನೋಡ್ತೇನೆ. ಅಂದರೆ ಯಾರ್ಯಾರನ್ನ ನಾನು ಸದೆ ಬಡಿಬೇಕಾಗಿದೆ, ದುರ್ಯೋಧನನ ಕಡೆಗೆ ನಿಂತಿರುವವರು ಅವರನ್ನೆಲ್ಲ ನಾನು ನೋಡ್ತೇನೆ. ಅದಕ್ಕೋಸ್ಕರ ಎರಡು ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಅಂತ ಅರ್ಜುನ ಹೇಳಿದ. ಮೇಲು ನೋಟಕ್ಕೆ ಇದು ಬರಿಯ ಮಾತಾಗಿ ನಮಗೆ ಕಾಣಿಸ್ತಾ ಇದೆ. ಆದರೆ ಸ್ವಲ್ಪ ಈ ಅರ್ಜುನನ ಮಾತುಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಅರ್ಜುನ ಅವನ ಮನಸ್ಸಿನ ಭಾವನೆ ಇದು ಸ್ಪಷ್ಟ ಗೊತ್ತಾಗ್ತದೆ. ಯಾಕಂದ್ರೆ ನೋಡಿ, ಭಗವದ್ಗೀತೆ ಅನ್ನುವಂತಹದ್ದು ದೊಡ್ಡ ಮನಃಶಾಸ್ತ್ರ. ಯಾವ ವ್ಯಕ್ತಿಗೆ ಉಪದೇಶದ ಅಗತ್ಯ ಇದೆ, ಯಾವ ವ್ಯಕ್ತಿ ಜೀವನದಲ್ಲಿ ಸರಿಯಾಗಬೇಕಾಗಿದೆ, ಯಾವ ವ್ಯಕ್ತಿಯಲ್ಲಿ ಏನು ದೋಷ ಕೂತಿದೆ, ಆ ದೋಷ ಅನ್ನುವಂಥದ್ದು ಆ ವ್ಯಕ್ತಿಯನ್ನು ಯಾವ ರೀತಿ ಕೆಡಿಸ್ತದೆ, ಇವೆಲ್ಲವೂ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತದೆ. ನೋಡಿ, ಅರ್ಜುನ ಏನು ಹೇಳ್ತಾ ಇದ್ದಾನೆಂದ್ರೆ ಸೇನೆಯೋರು ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳ್ತಾ ಇದ್ದಾನೆ. ಎರಡು ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ತಗೊಂಡೋಗಿ ನಿಲ್ಲಿಸು ಅಚ್ಯುತನೇ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಸಾಮಾನ್ಯವಾದ ಮಾತಲ್ಲ, ಇಲ್ಲೇನು ವಿಶೇಷ ಇದೆ ಅಂತ ನಿಮಗೆ ಕಾಣಿಸ್ತಾ ಇರಬಹುದು. ಆದರೆ ನೋಡಿ, ಇಲ್ಲಿ ಅರ್ಜುನ ರಥದಲ್ಲಿ ಕೂತಿದ್ದಾನೆ, ಅದೇ ರಥದಲ್ಲಿ ಕೃಷ್ಣನೂ ಕೂಡ ಇದ್ದಾನಲ್ವ. ಅದರಿಂದಾಗಿ ನೋಡಿ, ನಿಜವಾಗಿಯೂ ಕೂಡ ಕೃಷ್ಣ ಈ ಅರ್ಜುನ ಏನು ಹೇಳಬೇಕಿತ್ತು ಅಂತ ಹೇಳಿದ್ರೆ, ಎರಡು ಸೈನ್ಯದ ಮಧ್ಯದಲ್ಲಿ ನಮ್ಮ ರಥವನ್ನು ತಗೊಂಡೋಗಿ ನಿಲ್ಲಿಸು ಕೃಷ್ಣ ಅಂತ ಹೇಳಬೇಕಿತ್ತು. ಯಾಕಂತ ಹೇಳಿದ್ರೆ ಕೃಷ್ಣ ಒಟ್ಟಿಗಿದ್ದಾನಲ್ವ. ಆದರೆ ನೋಡಿ, ಕೃಷ್ಣನನ್ನು ಬಿಟ್ಟುಬಿಟ್ಟಿದ್ದಾನೆ. ನನ್ನ ರಥ ಅಂದರೆ ನಾನು ಓನರ್, ಈ ರಥದ ಓನರ್ ಯಾರು ಅಂತ ಹೇಳಿದ್ರೆ ನಾನು, ಅದಕ್ಕಾಗಿ ನನ್ನ ರಥ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಹೌದು, ನಾವು ಹೇಳ್ಬೋದು. ಯಾಕಂದ್ರೆ ಇವಾಗ ಕಾರಲ್ಲಿ ಹೋಗ್ತಾ ಇರ್ತೇವೆ ಅಂತ ತಿಳ್ಕೊಳ್ಳಿ, ನಮ್ಮ ಸ್ವಂತ ಕಾರು, ಡ್ರೈವರ್ ಕೂಡ ಇರ್ತಾನೆ. ಆ ಡ್ರೈವರ್ ಇರಬೇಕಾದ್ರೆ ಯಾರಾದ್ರೂ ಕೇಳಿದ್ರೆ ಯಾರ ಕಾರ್ ಇದು ಅಂದ್ರೆ ನನ್ನ ಕಾರು ಅಂತ ಹೇಳ್ತೇವೆ ನಾವು, ನಮ್ಮ ಕಾರು ಅಂತ ಹೇಳೋಲ್ಲ. ಡ್ರೈವರು ನನ್ನನ್ನು ಸೇರಿಸಿ ನಮ್ಮಿಬ್ರದ್ದು ಕಾರು ಅಂತ ಹೇಳೋಲ್ಲ ನಾವು, ನನ್ನ ಕಾರು ಅಂತ ನಾವು ಸ್ಪಷ್ಟ ಹೇಳ್ತೇವೆ. ಆದರೆ ಇಲ್ಲಿ ನೋಡಿ, ಅರ್ಜುನನ ವಿಷಯದಲ್ಲಿ ಆ ರೀತಿಗೆ ಹೇಳಲಿಕ್ಕಿಲ್ಲ. ಕಾರಣ ಏನಂತ ಹೇಳಿದ್ರೆ, ಡ್ರೈವರ್ ಆಗಿದ್ರೆ ಹಾಗೆ ಹೇಳ್ತೇವೆ. ಹಾಗೆ ಉದಾಹರಣೆಗೆ ಇವಾಗ ನನ್ನದೇ ಮನೆ ಅಂತ ತಿಳ್ಕೊಳ್ಳಿ, ನನ್ನ ಮನೆಗೆ ಇವಾಗ ಪ್ರೈಮ್ ಮಿನಿಸ್ಟರ್ ಬಂದು ಅಂತ ತಿಳ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ಬಂದು ಹೋಗುವವರೆಗೆ ಆ ಮನೆ ಯಾರದ್ದಾಗಿರುತ್ತದೆ? ಪ್ರೈಮ್ ಮಿನಿಸ್ಟರ್ದೇ ಮನೆ. ಯಾರಾದ್ರೂ ಕೇಳಿದೆ, ಯಾರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅವ್ರದ್ದೇ. ಕಾರಣ ಏನು ಅಂತ ಹೇಳಿದ್ರೆ, ಯಾರು ದೊಡ್ಡ ವ್ಯಕ್ತಿಗಳು ಬರ್ತಾರೆ, ದೊಡ್ಡ ವ್ಯಕ್ತಿಗಳು ಬಂದಾಗ ನೋಡಿ, ಯಾವತ್ತು ಸಣ್ಣ ವ್ಯಕ್ತಿಗಳೇ. ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ ಅವರಿಗೆ ಸೇರಿದ್ದು. ನಿಜವಾಗಲೂ ಕೂಡ ಒಂದು ದೇವಸ್ಥಾನಕ್ಕೆ ಸೇರಿದ ರಥ ಅಂತ ತಿಳ್ಕೊಳ್ಳಿ. ದೇವಸ್ಥಾನಕ್ಕೆ ಸೇರಿದ್ದು ಒಂದು ರಥ, ದೇವರಿಗೆ ಸೇರಿದ್ದು. ಅದನ್ನು ಯಾರೋ ಒಬ್ಬ ನಿರ್ಮಾಣ ಮಾಡಿ ಕೊಟ್ಟು ನಾಳೆ ಅವನೇ ದೇವರನ್ನು ತಗೊಂಡೋಗಿ ರಥದಲ್ಲಿಟ್ಟ. ರಥದಲ್ಲಿ ಅವನು ದೇವರಿದ್ದಾಗ ಇದು ನನ್ನ ರಥ ಅಂತ ಹೇಳ್ತಾನೆ, ಇದು ದೇವರ ರಥ ಅಂತ ಹೇಳ್ತಾನೆ. ದೇವರ ರಥದಲ್ಲಿ ನಾನು ಕೂತಿದ್ದೇನೆ ಅಂತ. ವಾಸ್ತವಿಕವಾಗಿ ರಥ ಕಟ್ಟಿಸಿದವನಿವನೇ, ದೇವರನ್ನು ತಗೊಂಡೋದವನಿವನೇ.
ಆದರೆ ಹೇಳುವುದೇನೆಂದ್ರೆ ಇದು ನನ್ನ ರಥದಲ್ಲಿ ದೇವರು ಕೂತಿದ್ದಾರೆ ಅಂತ ಹೇಳೋಲ್ಲ. ದೇವರದಪ್ಪ ರಥ. ಯಾಕಂದ್ರೆ ದೇವರ ಆ ಸರ್ವೋತ್ತಮತ್ವದ ಮುಂದೆ ನಮ್ದೇನಿಲ್ಲ. ನೋಡಿ, ಅರ್ಜುನನಿಗೆ ಒಳಗಿನಿಂದ ಇದನ್ನು ನಾವೇನು ಕರೀತೇವೆ ಅಂದರೆ ಅಹಂಕಾರ ಅಂತ. ನಾನು, ನನ್ನದು, ಈ ಮಮಕಾರ ಅನ್ನೋದು ಇಲ್ಲಿ ಸ್ಪಷ್ಟ ಗೊತ್ತಾಗ್ತಾ ಇದೆ. ನನ್ನ ರಥ, ಇದು ಒಂದು ಅವನಲ್ಲಿ ಇವಾಗ ಎದ್ದು ಕಾಣಿಸ್ತಾ ಇರುವಂತಹ ದೋಷ. ಎರಡನೇದೇನಂತ ಹೇಳಿದ್ರೆ ಕೈರ್ಮಯ ಸಹ ಯೋದ್ಧವ್ಯಂ, ನಾನು ಯಾರೊಟ್ಟಿಗೆ ಯುದ್ಧ ಮಾಡಬೇಕಾಗಿದೆ, ಈ ಯುದ್ಧದಲ್ಲಿ ನಾನು ಯಾರ್ಯಾರೊಟ್ಟಿಗೆ ಹೋರಾಡಬೇಕಾಗಿದೆ, ಅವರನ್ನೆಲ್ಲ ನಾನು ನೋಡ್ತೇನೆ ಅಂದ್ರೆ ನಾನು ಹೋರಾಟ ಮಾಡಬೇಕಾಗಿದೆ. ಇದು ಇನ್ನೊಂದು ನಾನು, ಇದನ್ನೇ ಅಹಂಕಾರ ಅಂತ ಕರಿತೇವೆ. ನನ್ನದು, ನಾನು. ನೋಡಿ, ಎರಡು ಇವಾಗ ಅರ್ಜುನನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥ. ನಿಜವಾಗ್ಲೂ ಕೂಡ ಯಾರೊಟ್ಟಿಗೆ ನಾವು ಹೋರಾಟ ಮಾಡಬೇಕಾಗಿದೆ ಅಂತ ಹೇಳಿದರೆ, ಯಾಕಂದ್ರೆ ಒಟ್ಟಿಗೆ ಕೃಷ್ಣ ಇದ್ದಾನಲ್ವ, ಕೃಷ್ಣ ಸುಮ್ಮನೆ ನೋಡ್ಲಿಕ್ಕೆ ಕೂತವನಲ್ಲ, ಮತ್ತೆ ಅರ್ಜುನನಿಗೆ ಸಂಪೂರ್ಣ ಸಹಾಯ ಮಾಡಲಿಕ್ಕೋಸ್ಕರ ರಥದಲ್ಲಿ ಸಾರಥಿಯಾಗಿ ಕೂತವನು. ಅರ್ಜುನ ಕೃಷ್ಣನ ಬಳಿ ಪ್ರಾರ್ಥನೆ ಮಾಡಿದ ಮೊದಲು ಅದನ್ನೇ ತಾನೆ, ಕೃಷ್ಣ ನೀ ನನಗೆ ಸಹಾಯವನ್ನ ಮಾಡಬೇಕು, ಸಾರಥಿಯಾಗಿ ಬಂದು ಕೂತ್ರೆ ಸಾಕು ಅಂತ ಅಷ್ಟೇ ಕೇಳಿದ್ದು ತಾನೆ. ಅದಕ್ಕಾಗಿ ಕೃಷ್ಣ ಬಂದಿದ್ದಾನೆ. ನೋಡಿ, ಅದಕ್ಕೆ ಕೃಷ್ಣ ಇದ್ದಾನೆ ಅನ್ನುವುದನ್ನು ನೆನೆಸಿಕೊಂಡಾದರೂ ಕೂಡ ಕೃಷ್ಣ ಯಾರೊಟ್ಟಿಗೆ ನಾವು ಹೋರಾಟ ಮಾಡಬೇಕಾಗಿದೆ ಇದಾದ್ರೂ ಹೇಳಬೇಕು ಬೇಡವೋ? ಇಲ್ಲ. ಅಂದ್ರೆ ನೋಡಿ, ಅವನು ಇವಾಗ ಪಕ್ಕದಲ್ಲಿ ದೇವರಿದ್ರೂ ಕೂಡ ದೇವರನ್ನು ಮರೆತಿದ್ದಾನೆ. ಹಾಗಂತೇಳಿ ಕೃಷ್ಣನನ್ನ ಮನುಷ್ಯ ಅಂತ ತಿಳ್ಕೊಂಡಿದ್ದಾನೆ ಅಂತ ತಿಳಿದ್ರಾ? ಇಲ್ಲ. ಕೃಷ್ಣನನ್ನ ದೇವರು ಅಂತಾನೆ ಅವನು ಹೇಳ್ತಾ ಇರುವಂತಹದ್ದು ಅಚ್ಯುತ ಅಂತ. ರಥಂ ಸ್ಥಾಪಯ ಮೇಚ್ಯುತ ಅಂತ. ಅಚ್ಯುತ ಅನ್ನುವಂತಹದ್ದು ದೇವರಿಗೆ ನಿಜವಾಗ್ಲೂ ಸಲ್ಲುವಂತಹದ್ದು, ಮನುಷ್ಯರಿಗಲ್ಲ. ಯಾಕಂದ್ರೆ ಯಾರು ತನ್ನ ಸ್ಥಾನದಿಂದ ಯಾವತ್ತು ಕೆಳಗೆ ಜಾರುವುದಿಲ್ವೋ, ದೇವರು ದೇವರಾಗ ಇರ್ತಾನೆ ಹೊರತು ದೇವರು ಯಾವತ್ತೂ ಮನುಷ್ಯ ಆಗುವುದೇ ಇಲ್ಲ, ಕೆಳಗೆ ಜಾರುವುದೇ ಇಲ್ಲ. ಅದಕ್ಕೆ ಅವನನ್ನು ಅಚ್ಯುತ ಅಂತ ಕರೆಯುವಂಥದ್ದು ಕೃಷ್ಣನನ್ನ. ಈ ರೀತಿ ದೇವರು ಅಂತ ತಿಳ್ಕೊಂಡು ಕೂಡ ಅಂಥ ದೇವರು ನನ್ನೊಟ್ಟಿಗೆ ಇರಬೇಕಾದ್ರೆ ನನಗೇನು ಇದಿಲ್ಲ, ಈ ಭಾವನೆ ಹೊರಟೋಗಿದೆ. ಇವತ್ತೇನೆಂದ್ರೆ ಅರ್ಜುನನೊಳಗೆ ಅಹಂಕಾರ ಮಮಕಾರ ತುಂಬಿಕೊಂಡಿದೆ ನೋಡಿ. ಅಹಂಕಾರ ಮಮಕಾರದಿಂದ ತುಂಬಿದವನಾಗಿ ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳ್ತಾ ಇದ್ದಾನೆ. ನನ್ನ ರಥವನ್ನು ಎರಡು ಸೈನ್ಯದ ಮಧ್ಯದಲ್ಲಿ ತಗೊಂಡೋಗಿ ನಿಲ್ಲಿಸು, ನಾನು ನೋಡ್ತೇನೆ, ಯಾರ್ಯಾರೊಟ್ಟಿಗೆ ಯುದ್ಧ ಮಾಡಬೇಕಾಗಿದೆ ಅದನ್ನೆಲ್ಲ ನಾನು ನೋಡ್ತೇನೆ ಅಂತ ಅರ್ಜುನ ಹೇಳಿದ. ವಾಸ್ತವಿಕವಾಗಿ ಅರ್ಜುನನೊಳಗೆ ಆತ್ಮವಿಶ್ವಾಸ ಚೆನ್ನಾಗಿದೆ ಈಗ. ಅದಕ್ಕೋಸ್ಕರ ಆ ದುರ್ಬುದ್ಧಿಯಾದ ದುರ್ಯೋಧನನಿಗೆ ಸಹಾಯ ಮಾಡಲಿಕ್ಕೆ ನಿಂತಿದ್ದಾರೆ ಇವರು. ಯಾರ್ಯಾರಿದ್ದಾರೆ ಅವರನ್ನು ನೋಡ್ತೇನೆ ನಾನು ಅಂತ ದಿಟ್ಟತನದಿಂದ ಹೇಳ್ತಾ ಇದ್ದಾನೆ. ಅಂದರೆ ಕಾನ್ಫಿಡೆನ್ಷಿಯಲ್ ಆಗಿ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಗಾಂಡೀವ ಧನುಸ್ಸನ್ನು ಎತ್ತಿ ಹೇಳ್ತಾ ಇದ್ದಾನೆ. ಧನುರುದ್ಯಮ್ಯ ಪಾಂಡವ ನೀವು ಕೇಳಿದ್ ಇದೆಲ್ಲ ಏನು ಅಂತ ಹೇಳಿದ್ರೆ ಅರ್ಜುನನ ಮನಸ್ಸಿನ ಭಾವನೆ ಈಗ ಯಾವ ರೀತಿ ಇದೆ ಅನ್ನುವುದನ್ನು ತೋರಿಸ್ತಾ ಇರುವಂಥದ್ದು. ಯಾಕಂದ್ರೆ ಇನ್ನು ಸ್ವಲ್ಪ ಕ್ಷಣದಲ್ಲಿಯೇ ಬೇರೆ ಆಗ್ತದೆ, ಅರ್ಜುನ ಬೇರೆ ಆಗಿಬಿಡ್ತಾನೆ. ಅದು ಹೇಗೆ ಅದನ್ನು ನಾವು ನೋಡಬೇಕಾದದ್ದು. ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ನೋಡಿ, ಇಷ್ಟು ಹೇಳಿದ್ರು ಕೂಡ ಕೃಷ್ಣ ಏನು ಹೇಳಿಲ್ವಂತೆ. ನೋಡಿ, ವಾಸ್ತವಿಕವಾಗಿ ಅರ್ಜುನನ ಕಥೆ ಬರೀ ಅರ್ಜುನನ ಕಥೆ ಮಾತ್ರ ಅಲ್ಲ, ನಮ್ಮ ಕಥೆಯೂ ಕೂಡ. ನಾವು ಹಾಗೆ ತಾನೆ. ನೋಡಿ, ಅರ್ಜುನ ಕೃಷ್ಣ ಯಾವ ರೀತಿ ಒಂದು ರಥದಲ್ಲಿ ಕೂತಿದ್ದಾರೋ ಹಾಗೆ ನಾವು ಒಂದು ರಥದಲ್ಲಿ ಕೂತಿದ್ದೇವೆ. ಈ ಶರೀರಂ ರಥಮಿತ್ಯಾಹುಹು, ಇದೊಂದು ರಥ ಈ ಶರೀರದಲ್ಲಿ. ಇದರಲ್ಲಿ ನಾನು ದೇವರಿಬ್ರು ಕೂಡ ಇದ್ದೇವೆ. ಇದ್ರೂ ಕೂಡ ನಾನು ಹೇಳೋದು ನನ್ನ ದೇಹ, ಅರ್ಜುನ ಆಗಿದ್ದ ಹೇಳೋದು ನನ್ನ ದೇಹ, ನಾನೇ ಮಾಡ್ತಾ ಇರುವುದು, ನಾನೇ ನೋಡ್ತಾ ಇರುವಂತಹದ್ದು, ನನ್ನಿಂದಲೇ ಎಲ್ಲ ಆಗ್ತಾ ಇರುವುದು. ಈ ರೀತಿ ನಾವು ತಿಳ್ಕೊಳ್ತಾ ಇದ್ದೇವೆ ತಾನೆ. ಅರ್ಜುನನ ಮಾತು ಬರೀ ಅರ್ಜುನನ ಮಾತಲ್ಲ, ಅವತ್ತು ಮಹಾಭಾರತದ್ದು ಪ್ರತಿದಿನ ಪ್ರತಿ ಕ್ಷಣ ನಾವು ಹೇಳ್ತಾ ಇರುವ ಮಾತು, ನಾವು ಆಡ್ತಾ ಇರುವಂತಹ ಮಾತು. ನಮ್ಮೊಳಗೆ ದೇವರಿದ್ದಾನೆ, ಸರ್ವಸ್ವವನ್ನು ಮಾಡ್ತಾ ಇದ್ದಾನೆ. ಅವತ್ತು ನಿಜವಾಗ್ಲೂ ಕೂಡ ಅರ್ಜುನನ ರಥವೂ ಕೂಡ ಕೃಷ್ಣ ಕೊಡಿಸಿದ್ದದು ಅಗ್ನಿಯಿಂದ. ಅದಕ್ಕೆ ಅಗ್ನಿರಥ, ಅದು ನಮ್ಮದು ಅಗ್ನಿರಥ. ಈ ದೇಹವು ಕೂಡ ಅದಕ್ಕೆ ಎಷ್ಟು ಹೊತ್ತು ಬಿಸಿ ಇರ್ತದೋ ಅಷ್ಟು ಹೊತ್ತು ಬದುಕಿರುತ್ತದೆ. ಯಾವಾಗ ಸಾಯಲಿಕ್ಕೆ ಶುರುವಾಯಿತು ದೇಹ ಎಲ್ಲ ತಣ್ಣಗಾಗ್ಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ಬಿಸಿ ಇರುವವರೆಗೆ ಈ ದೇಹ, ಅದಕ್ಕೆ ಅದು ಅಗ್ನಿರಥ, ಇದು ಅಗ್ನಿರಥ. ಅಲ್ಲಿಯೂ ಕೂಡ ಆ ರಥವನ್ನ, ಈ ದೇಹವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವವನು ಯಾರು ಅಂದ್ರೆ ದೇವರು. ಇಲ್ಲದಿದ್ರೆ ಇಲ್ವೇ ಇಲ್ಲ, ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಆದರೆ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ನನ್ನದು ನನ್ನದು ಅಂತ ಹೇಳ್ತಾ ಇದ್ದೀವಲ್ಲ. ನೋಡಿ, ಇದೇ ನಮ್ಮ ಸಮಸ್ಯೆ. ನಾನು ನನ್ನದು, ಒಳಗಿರುವ ದೇವರನ್ನು ಮರೆತು ಬಿಡ್ತೇವೆ. ನಾನು ನಾನು ನಾನು, ನಂದು ನಂದು, ಇದೆಲ್ಲ ನಂದು, ಇದನ್ನು ತಿಳ್ಕೊಂಡ್ಬಿಡ್ತೇವೆ. ನೋಡಿ, ಇದರಿಂದ ಏನು ಸಮಸ್ಯೆ ಉಂಟಾಗ್ತದೆ. ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಸರ್ವ ಸಮಸ್ಯೆಗಳಿಗೂ ಕೂಡ, ಪ್ರಾಬ್ಲಮ್ಗೂ ಇದೇ ಮುಖ್ಯವಾದ ಕಾರಣ. ಇದೇ ಭಗವದ್ಗೀತೆಯ ಮೊದಲು ಹೇಳ್ತಾ ಇರುವಂಥದ್ದು. ನೋಡಿ, ಅರ್ಜುನನಿಗೆ ಮುಂದೆ ಉಂಟಾಗುವ ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಅವನ ಡಿಪ್ರೆಷನ್, ಟೆನ್ಷನ್ ಎಲ್ಲದಕ್ಕೂ ಮೂಲ ಕಾರಣವೇ ಇದು. ಒಳಗಿರುವ ದೇವರನ್ನು ಮರೆತು ಬಿಡುವಂಥದ್ದು. ಪಕ್ಕದಲ್ಲೇ ಇರುವ ದೇವರನ್ನು ಮರೆತು ಬಿಟ್ಟಿದ್ದಾನೆ ನೋಡಿ ಅವನು. ಅಂದ್ರೆ ಅವನಿಗೆ ಕೃಷ್ಣ ಅಂದ್ರೆ ಇವಾಗ ಏನ್ ತಿಳ್ಕೊಂಡಿದ್ದಾನೆ, ನನ್ನ ಹಾಗೇನೆ ಕೃಷ್ಣ ನನ್ನ ಫ್ರೆಂಡ್ ಇಷ್ಟೇ, ಹೊರತು ದೇವರು ಅಂತ ತಿಳ್ಕೊಂಡಿಲ್ಲ ಅವನು. ಅವನಿಂದಾಗೆ ಎಲ್ಲ ನಡೀತಾ ಇದೆ ತಿಳ್ಕೊಂಡಿಲ್ಲ, ಮರೆವು. ನಮಗೂ ಇದೇ ಬರ್ತಾ ಇದೆ ನೋಡಿ. ಅದರ ಸಮಸ್ಯೆ ಏನು? ಕೃಷ್ಣ ಏನು ಅರ್ಜುನ ಹೇಳಿದಾಗೆ ಮಾಡಿದ. ಏವ ಮುಕ್ತಃ ಹೃಷಿಕೇಶ, ಈ ರೀತಿ ಅರ್ಜುನನಿಂದ ಹೇಳಲ್ಪಟ್ಟಂತಹ ಕೃಷ್ಣ, ಅದು ಕೃಷ್ಣ ಅಂತ ಹೇಳಿದೆ. ಹೃಷಿಕೇಶ ಅಂತ ಮತ್ತೆ ಅದೇ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ನೋಡಿ. ಯಾಕೆ ಇದನ್ನು ಪ್ರಯೋಗ ಮಾಡ್ತಾರೆ ಅಂದರೆ, ಈ ಭಗವದ್ಗೀತೆಯ ಕಥೆ ಬರೀ ಹೊರಗಿನ ಕಥೆ ಅಲ್ಲ, ಒಳಗಿನ ಕಥೆ, ನಮ್ಮ ದೇಹದ ಕಥೆ, ನಮ್ಮ ಜೀವನದ ಕಥೆ. ಅದನ್ನು ತಿಳಿಸ್ಲಿಕ್ಕೋಸ್ಕರವೇ ಅಲ್ಲಿ ಕೃಷ್ಣ ಆ ರಥವನ್ನ 2 ಸೈನ್ಯದ ಮಧ್ಯದಲ್ಲಿ ತಗೊಂಡೋಗಿ ನಿಲ್ಲಿಸಿದ. ಹೇಗಂತ ಹೇಳಿದ್ರೆ, 5 ಕುದುರೆಗಳೇನಿದೆ, 5 ಕುದುರೆಗಳಿಗೆ ಹೈ ಹೋಗು, ಮುಂದೆ ಹೋಗು ಅಂತ ಹೇಳುವ ಮೂಲಕ. ಹಾಗೆಯೇ ಈ ದೇಹ ಏನಿದೆ, ಈ ದೇಹಕ್ಕೆ 5 ಕುದುರೆಗಳು, ಅದೇ ಹೃಷಿಕಗಳು, ಅದೇ 5 ಇಂದ್ರಿಯಗಳು. ಆ 5 ಇಂದ್ರಿಯಗಳ ಹತೋಟಿಯನ್ನ ಕೈಯಲ್ಲಿ ಹಿಡ್ಕೊಂಡಿರುವವನೇ ಕೃಷ್ಣ, ಬುದ್ಧಿಯಲ್ಲಿ ಕೂತವನಾಗಿ. ಹೀಗೆ ಮಾಡ್ತಾನೆ, ನಮ್ಮಲ್ಲೂ ಕೂಡ ಹೀಗೆ ಮಾಡ್ತಾನೆ ಕೃಷ್ಣ. ಆದರೆ ನಮಗದು ಅರ್ಥ ಆಗುವುದಿಲ್ಲ ಅಷ್ಟೇ. ಋಷಿಕೇಶ ಗುಡಾಕೇಶನ ಭಾರತ. ನೋಡಿ, ಅರ್ಜುನನಿಗೆ ಒಂದು ವಿಶೇಷಣವನ್ನು ಹೇಳ್ತಾರೆ. ಅರ್ಜುನನನ್ನು ಗುಡಾಕೇಶ ಅಂತ ಹೇಳ್ತಾರೆ. ಕೃಷ್ಣ ಋಷಿಕೇಶ, ಇವನು ಗುಡಾಕೇಶ. ಏನು ಗುಡಾಕೇಶ ಅಂತ ಹೇಳಿದ್ರೆ, ನೋಡಿ, ಗುಡಾಕ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ನಿದ್ರೆ ಅಂತ. ಆ ನಿದ್ರೆಯನ್ನು ಗೆದ್ದವನು ಯಾರು? ಅರ್ಜುನ ಅಂತ ಹೇಳಿದ್ರೆ, ಅರ್ಜುನ ಸಾಮಾನ್ಯ ವ್ಯಕ್ತಿ ಅಲ್ಲ, ನಮ್ಮಾಗಿರುವಂತಹ ವ್ಯಕ್ತಿ ಅಲ್ಲ. ಮತ್ತೆ ನಿದ್ರೆಯನ್ನು ಗೆದ್ದವನು. ನಿದ್ರೆಯನ್ನು ಗೆದ್ದವನು ಯಾರು ಅಂದ್ರೆ ಜ್ಞಾನಿ ಮಾತ್ರ. ಅದು ಮುಂದೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನಿಯಾದವನ ಲಕ್ಷಣ ಆಗಿರುತ್ತದೆ ಅಂತ. ಅಂಥ ದೊಡ್ಡ ಜ್ಞಾನಿ ಅರ್ಜುನ. ಆದರೆ ಏನ್ ಮಾಡ್ತೀರಿ, ಆ ಅರ್ಜುನನಿಗೂ ಕೂಡ ನೋಡಿ ದೇವರ ಮರವು ಬಂದ್ಬಿಟ್ಟಿದೆಯಲ್ವ. ಅದಕ್ಕೋಸ್ಕರ ಆ ಕ್ಷಣದಲ್ಲಿ ದೇವರನ್ನ ಮರೆತು ನನ್ನ ರಥ ಅಂತ ಹೇಳ್ತಾ ಇದ್ದಾನೆ ಹೊರತು, ದೇವರು ಕೂತಿರುವುದರಿಂದ ಇದು ನಮ್ಮ ರಥ, ದೇವರ ರಥ. ಅಥವಾ ದೇವರು ಒಟ್ಟಿಗಿರುವುದರಿಂದಾಗಿ, ಕೃಷ್ಣ ಒಟ್ಟಿಗಿರುವುದರಿಂದಾಗಿ ನಾವು ಕೃಷ್ಣನ ಅನುಗ್ರಹದಿಂದ ನಾನು ಯುದ್ಧ ಮಾಡ್ತೇನೆ, ಅದೆಲ್ಲ ಎಲ್ಲೋ ಅಲ್ಲ. ಯಾರೊಟ್ಟಿಗೆ ನಾನು ನಾನು ನನ್ನದು, ಈ 2 ಅವನೊಳಗೆ ಕೂತ್ಬಿಟ್ಟಿದೆ. ದೇವರನ್ನು ತಿಳ್ಕೊಂಡವನು ಜ್ಞಾನಿ, ಅವನಿಗೆ ಆ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಕಥೆ ಏನು? ನಾವೇನಾಗ್ಲಿಕ್ಕಿಲ್ಲ ನೋಡಿ. ಅದಕ್ಕೋಸ್ಕರವೇ ಸಂಜಯ ಬೇಕು ಅಂತಾನೆ ಗುಡಾಕೇಶೇನ ಭಾರತ, ಭಾರತ ಅಂತ ಧೃತರಾಷ್ಟ್ರನನ್ನ ಇದು ಕುರಿತು ಹೇಳ್ತಾ ಇರುವಂತಹದ್ದು ಸಂಜಯ. ಹೇ ಭರತ ವಂಶದಲ್ಲಿ ಬಂದವನೇ, ಕೇಳಯ್ಯ, ನೀನ್ ಕೇಳಬೇಕಾದ ವಿಷಯ ಇದು. ಯಾಕೆ ಅಂತ ಹೇಳಿದ್ರೆ, ಭಾರತ ಅಂತ ಯಾಕೆ ಹೇಳ್ತಾನೆ? ಭಾ ಅಂದ್ರೆ ಜ್ಞಾನ. ಜ್ಞಾನದಲ್ಲಿ ತುಂಬಾ ಆಸೆ ನಿನಗೆ. ನೋಡು, ಮುಂದೆ ಒಂದು ದೊಡ್ಡ ಉಪದೇಶ ಸಿಗ್ಲಿಕ್ಕಿದೆ ಈ ಒಂದು ಕಾರಣದಿಂದಲೇ ಅಂತ ತಿಳಿಸ್ಲಿಕ್ಕೋಸ್ಕರವೇ ಭಾರತ ಅಂತ ಸಂಬೋಧನೆಯನ್ನು ಮಾಡ್ತಾನೆ ಸಂಜಯ ಈ ಧೃತರಾಷ್ಟ್ರನ ಕುರಿತು. ಸೇನೆಯೋರ್ ಉಭಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ, ಉತ್ತಮವಾದಂತಹ ರಥ, ಅಗ್ನಿರಥ, ಮಹಾಭಾರವಾದಂತಹ ರಥ. ಆ ರಥವನ್ನ 2 ಸೈನ್ಯದ ಮಧ್ಯದಲ್ಲಿ ಕೃಷ್ಣ ತಗೊಂಡು ಹೋಗಿ ನಿಲ್ಲಿಸಿದ್ನಂತೆ. ಆ ಕಡೆಯಿಂದ ಪಾಂಡವರು, ಕೌರವರು 2 ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸಿದ್ನಂತೆ. ಎಲ್ಲಿ 2 ಸೈನ್ಯದ ಮಧ್ಯೆ ಮೈಲಿಗಟ್ಲೆ ಹರಡಿ ನಿಂತಿದೆಯಲ್ವಾ ಅಂತ ಹೇಳಿದ್ರೆ, ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾಂ. ಬೇಕು ಅಂತಾನೆ ಕೃಷ್ಣ ಆ ಭೀಷ್ಮ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರೆಲ್ಲ ಎಲ್ಲಿದ್ದಾರೆ ಅವ್ರು ಎದೂರಿ ತಗೊಂಡೋಗಿ ನಿಲ್ಲಿಸಿದ್ನಂತೆ ಅರ್ಜುನನ ರಥವನ್ನ. ಬೇಕು ಅಂತಾನೆ, ಇಲ್ಲದ್ರೆ ಬೇರೆ ಕಡೆ ನಿಲ್ಲಿಸ್ಬೋದು. ಇಲ್ಲಿಲ್ಲ, ಇವರು ಮುಂದೆನೆ ಅಂತ ಹೇಳಿದ್ರೆ, ಈ ಕಡೆ ಭೀಷ್ಮ ದ್ರೋಣ ಮುಂತಾದವರೆಲ್ಲ ನಿಂತಿದ್ದಾರೆ, ಈ ಕಡೆ ಧರ್ಮರಾಜ ಮುಂತ ಅಲ್ಲೇ ನಿಲ್ಲಿಸಿದ ತಗೊಂಡೋಗಿ ಕರೆಕ್ಟಾಗಿ ರಥವನ್ನ. ಉವಾಚ ಪಾರ್ಥ ಪಶ್ಯಯಿತಾನ್ ಸಮಯತಾನ್ ಕುರುನಿತಿ. ಹಾಗೆ ಉಳಿದ ಎಲ್ಲ ರಾಜರುಗಳು, ಪ್ರಮುಖವಾಗಿ ಇವರು, ಉಳಿದ ಎಲ್ಲ ರಾಜರುಗಳು ಇದ್ದಾರಲ್ಲಿ. ಹೇಳಿದ್ ಬಲ್ಲಿ ನಿಲ್ಲಿಸಿದ್ ಮಾತ್ರ ಅಲ್ಲ, ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಪಾರ್ಥ ಪಶ್ಯಯಿತಾನ್ ಸಮವೇತಾನ್ ಕುರುನಿತಿ. ನೋಡಯ್ಯ, ಯುದ್ಧಕ್ಕೋಸ್ಕರ ಇಲ್ಲಿ ಸೇರಿರುವಂತಹ ಎಲ್ಲ ಕೌರವರನ್ನು ಒಮ್ಮೆ ನೋಡಿಬಿಡು.
ಯಾರ್ಯಾರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕಿದೆ ಅಂತ ಹೇಳಿದಲ್ವಾ, ಎಲ್ಲ ನೋಡ್ಬಿಡಯ್ಯ ಒಂದ್ಸಲ ಅಂತ ಹೇಳಿದ ಕೃಷ್ಣ. ಕೃಷ್ಣನ ಮಾತು ಅರ್ಥಪೂರ್ಣವಾಗಿರುವಂಥದ್ದು ಯಾವತ್ತೂ ಕೂಡ. ನೋಡು ನೋಡು ಪಶ್ಯೈತಾನ್, ನೋಡು ನೋಡು ಅಂತ. ಪಶ್ಯೈತಾನ್ ಸಮವೇತಾನ್ ಕುರೂನ್, ಇಲ್ಲಿ ಸೇರಿರುವಂತಹ ಕೌರವರನ್ನೆಲ್ಲ ನೋಡಯ್ಯ ಅಂತ ಹೇಳಿದ. ತತ್ರ ಪಶ್ಯ ಸ್ಥಿತಾನ್ ಪಾರ್ಥ, ಅಲ್ಲಿ ಇರುವಂತಹ ಸರ್ವ ತಸ್ತ್ರ ಅಪಶ್ಯತ್ ಸ್ಥಿತಾನ್, ಅಲ್ಲಿರುವಂತಹ ಎಲ್ಲರನ್ನು ಕೂಡ ಪಾರ್ಥ ನೋಡಿದ, ಅರ್ಜುನ ನೋಡಿದ. ಹೇಗೆ ನೋಡಿದ ನೋಡಿ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಪಿತೃನ್ ಅಥ ಪಿತಾಮಹಾನ್, ಯಾರ್ಯಾರಿದ್ದಾರಲ್ಲಿ? ತಂದೆಗೆ ಸಮಾನರಾದವರಿದ್ದಾರೆ. ತನ್ನ ತಂದೆ ಪಾಂಡುರಾಜನ ವಯಸ್ಸಿಗೆ ಸಮರಾದವರು, ತಂದೆಗೆ ಸಮರಾದವರಿದ್ದಾರೆ. ಪಿತಾಮಹಾನ್, ಅಜ್ಜನ ವಯಸ್ಸಿಗೆ ಸಮರಾದವರು. ಬರೀ ಭೀಷ್ಮಾಚಾರ್ಯರು ಮಾತ್ರ ಅಲ್ಲ, ಭೀಷ್ಮಾಚಾರ್ಯರ ಹಾಗೆ ಆ ವಯಸ್ಸಿಗೆ ಸಮರಾದವರು, ಅವರಿಗಿಂತಲೂ ಹಿರಿಯರು, ಬಾಹ್ಲೀಕ ಮುಂತಾದ ರಾಜರುಗಳು ಅಲ್ಲಿದ್ದಾರೆ. ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್, ಆಚಾರ್ಯರು, ತನಗೆ ಪಾಠವನ್ನು ಕಲಿಸಿ ತನ್ನನ್ನು ಇಷ್ಟು ಎತ್ತರಕ್ಕೇರಿಸಿದಂತಹ ಆಚಾರ್ಯರು, ತನ್ನ ಸೋದರ ಮಾವಂದಿರು ಮಾತುಲಾನ್ ಭ್ರಾತೃನ್, ಎಲ್ಲಕ್ಕಿಂತ ತನ್ನ ಸಹೋದರರು. ಈ ಕಡೆ ಪಾಂಡವರ ಪಕ್ಷದಲ್ಲಿ ತನ್ನ ಸಹೋದರರು, ಕೌರವರ ಪಕ್ಷದಲ್ಲಿ ತನ್ನ ಪಿತಾಮಹಾನ್ ಮುಂತಾದವರು ಆಚಾರ್ಯರು. ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ತಥಾ, ತನ್ನ ಮಕ್ಕಳು ಮೊಮ್ಮಕ್ಕಳು, ತನ್ನ ಗೆಳೆಯರು. ಶ್ವಶುರಾನ್ ಸುಹೃದಶ್ಚೈವ, ಮತ್ತೆ ಮಾವಂದಿರು, ಹೆಣ್ಣು ಕೊಟ್ಟ ಮಾವಂದಿರು. ಹಾಗೆ ಸುಹೃದಶ್ಚೈವ, ತನಗೋಸ್ಕರ ಪ್ರಾಣ ತ್ಯಾಗ ಮಾಡಲಿಕ್ಕೂ ಸಿದ್ಧರಿರುವಂತಹ ಆಪ್ತರು. ಇವರನ್ನೆಲ್ಲರನ್ನು ಕೂಡ ಸೇನೆಯೋರುಭಯೋರ್ ಮಧ್ಯೆ, ಎರಡು ಸೈನ್ಯದಲ್ಲಿರುವಂಥವರನ್ನ ತಾನು ಸಮೀಕ್ಷಸ ಕೌಂತೆಯ, ಅವರೆಲ್ಲರನ್ನು ಕೂಡ ಚೆನ್ನಾಗಿ ನೋಡಿದ್ನಂತೆ. ಸರ್ವಾನ್ ಬಂಧೂನ್ ಅವಸ್ಥಿತಾನೋ, ಅಯ್ಯೋ ಇದೇನು ಕಥೆ ಇದು, ಏನಾಗಿದೆ ಈ ಯುದ್ಧದಲ್ಲಿ? ಕೌರವರ ಕಡೆ ಪಾಂಡವರ ಕಡೆ ಎರಡೂ ಕಡೆ ಇರುವವರು ನನ್ನವರೇ ಇರುವಂತಹದ್ದಲ್ಲ, ಎರಡು ಕಡೆಯೂ ಕೂಡ. ಕೃಪಯ ಪರಯಾವಿಷ್ಟ, ನೋಡಿ ಯಾವಾಗ ಈ ಭಾವನೆ ಅರ್ಜುನನ ಒಳಗೆ ಬಂತು, ಸಂಪೂರ್ಣ ಚೇಂಜ್ ಆಗೋಯ್ತು. ಎಷ್ಟು ಅದ್ಭುತವಾದ ವಿಷಯ. ಇದೇ ಅರ್ಜುನ ತಾನೇ ಹೇಳಿದ್ದು. ನೋಡಿ, ಒಂದು ನಿಮಿಷದ ಮುಂದೆ ಈ ಅರ್ಜುನ ಏನ್ ಹೇಳಿದ್ದ ಅಂತ ಹೇಳಿದ್ರೆ ಕೃಷ್ಣನಿಗೆ, ಕೃಷ್ಣ ಆ ದುರ್ಬುದ್ಧಿ ಇದ್ದಾನಲ್ವಾ ದುರ್ಯೋಧನನಿಗೆ ಯಾರ್ಯಾರು ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರೆಲ್ಲರನ್ನು ನಾನು ನೋಡ್ಬೇಕು. ಯಾಕಂದ್ರೆ ಇವರೆಲ್ಲರೂ ದುಷ್ಟರೇ. ದುರ್ಯೋಧನನಿಗೆ ಸಹಾಯ ಮಾಡ್ಲಿಕ್ಕೆ ಬಂದವರೆಲ್ಲರೂ ದುಷ್ಟರೇ, ಅವರನ್ನೆಲ್ಲ ನಾನು ನೋಡಬೇಕು. ಅದಕ್ಕೆ ಎರಡು ಸೈನ್ಯದ ಮಧ್ಯದಲ್ಲಿ ತಗೊಂಡೋಗಿ ನನ್ನ ರಥವನ್ನು ನಿಲ್ಲಿಸು, ಅಂದ್ರೆ ರಥವನ್ನು ನಿಲ್ಲಿಸು ಅಂತ ಹೇಳಿದ್. ಯಾಕಂತ ಹೇಳಿದ್ರೆ ದುರ್ಯೋಧನನ ಪಕ್ಷದಲ್ಲಿ ನಿಂತು ಯಾರ್ಯಾರು ಯುದ್ಧ ಮಾಡ್ತಾ ಇದ್ದಾರೆ ಅವರೆಲ್ಲ ದುಷ್ಟರನ್ನು ನೋಡ್ಬೇಕು, ಅವರಿಗೆಲ್ಲ ನಾನು ಸದೆ ಬಿಡಿಬೇಕು ಅಂತ. ಆದರೆ ಯಾವಾಗ ಭೀಷ್ಮ ದ್ರೋಣ ಮುಂತಾದವರು ಎದುರಲ್ಲಿ ನಿಂತ, ಅಲ್ಲ ವಾಸ್ತವಿಕವಾಗಿ ಅವನಿಗೆ ಗೊತ್ತಿಲ್ವಾ? ಈ ಯುದ್ಧಕ್ಕೆ ಬರ್ತಾ ಇದ್ದಾಗೆ ಗೊತ್ತಾಗಲ್ಲ. ಅಯ್ಯೋ ಇಲ್ಲಿವರೆಗೆ ನನಗೆ ಗೊತ್ತೇ ಇಲ್ಲ, ಈಗ ಗೊತ್ತಾದದ್ದು ಅಂತ ಹೇಳುದ? ಮೊದಲಿಂದಲೂ ಗೊತ್ತಿದ್ದದೆ. ಈ ಯುದ್ಧದಲ್ಲಿ ಈ ಕಡೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಮುಂತಾದವರು ಇದ್ದೇ ಇದ್ದಾರೆ. ಈ ಕಡೆ ನನ್ನ ಮಕ್ಕಳು, ಮೊಮ್ಮಕ್ಕಳು, ತಮ್ಮ ಸಹೋದರಿ ಎಲ್ಲರೂ ಇದ್ದೇ ಇದ್ದಾರೆ. ಗೊತ್ತಿರುವ ವಿಷಯ ತಾನೆ. ಹಾಗಿರ್ಬೇಕಾದ್ರೆ ಇವಾಗ ನೋಡಿ ಏನು ಬಹಳ ಆಶ್ಚರ್ಯ ಪಡುವಂತಹದ್ದು, ದುಃಖ ಪಡುವಂತಹದ್ದು ಏನೂ ಇಲ್ಲ. ಇಷ್ಟೇ ನೋಡಿ, ಇದೇ ನಮ್ಮ ಮನಸ್ಸಿನಲ್ಲಾಗುವ ಭಾವನೆಗಳು. ಆ ಭಾವನೆ ಅನ್ನುವಂತಹದ್ದು ವ್ಯಕ್ತಿಯನ್ನ ಹೇಗೆ ಬದಲು ಮಾಡಿಬಿಡುತ್ತದೆ ಅನ್ನುವುದಕ್ಕೆ ಇದು ಬಹಳ ಮುಖ್ಯವಾದ, ಅಂದ್ರೆ ದೊಡ್ಡ ಮನಃಶಾಸ್ತ್ರ. ಮನಸ್ಸಿನಲ್ಲಿ ಆಗುವಂತಹ ಎಲ್ಲ ಡಿಪ್ರೆಷನ್ಗಳಿಗೆ, ಟೆನ್ಷನ್ಗಳಿಗೆ, ಮಾನಸಿಕವಾದ ಒತ್ತಡಗಳಿಗೆ ಏನು ಕಾರಣ ಭಗವದ್ಗೀತೆ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ನೋಡಿ, ಮೊದಲು ಅರ್ಜುನನಿಗೆ ಏನಿತ್ತು ಅಂತ ಹೇಳಿದ್ರೆ ಇಷ್ಟ ಇದ್ದದ್ದು, ಕೌರವರು ದುಷ್ಟರು, ಅಧಾರ್ಮಿಕರು. ಅದಕ್ಕಾಗಿ ಅವರೊಟ್ಟಿಗೆ ಹೋರಾಟವನ್ನ ಮಾಡಬೇಕು. ಅವರಿಗೆ ಯಾರು ಸಹಾಯಕ್ಕೆ ನಿಂತಿದ್ದಾರೆ ಅವರೆಲ್ಲರೂ ದುಷ್ಟರೇ, ಅವರನ್ನು ಸದೆ ಬಿಡಿಬೇಕು. ನೋಡಿ, ಇದೊಂದೇ ಭಾವನೆ ಇದ್ದದ್ದು ಅವನಿಗೆ. ಅಧಾರ್ಮಿಕರು ಯಾರಿದ್ದಾರೆ ಅಧಾರ್ಮಿಕರನ್ನು ನಾವು ಸದೆ ಬಡಿಬೇಕು, ಇದೇ ಮೊದಲಿದ್ದದ್ದು ಅವನಿಗೆ. ಅದಕ್ಕಾಗಿ ಯುದ್ಧಕ್ಕೆ ಬಂದ. ನೋಡಿ, ಆ ಕಾರಣದಿಂದಲೇ ಯುದ್ಧದ ಎಷ್ಟು ಹುಮ್ಮಸ್ಸಿತ್ತು ಅಂತ ಹೇಳಿದ್ರೆ ಮೊದಲು ಶಂಖನಾದವನ್ನ ಮಾಡಿದ. ಅದು ಕೂಡ ಹೇಗಂತ ಹೇಳಿದ್ರೆ ಭೀಷ್ಮಾಚಾರ್ಯರು ಮಾಡಿದ ಕೂಡಲೇ ಈ ಕಡೆ ಕೃಷ್ಣ ಮಾಡ್ತಾ ಇದ್ದಾಗೆ ಮಾಡಿದಾನೆ ಅರ್ಜುನ ಅಂತ ಹೇಳಿದ್ರೆ, ಅಷ್ಟು ಕಾನ್ಫಿಡೆನ್ಸ್ ಇದೆ ಅವನಿಗೆ. ಅಷ್ಟು ಮಾತ್ರ ಅಲ್ಲ, ಅತ್ಯಂತ ಭಾರವಾದ ಗಾಂಡೀವ ಧನುಸ್ಸನ್ನು ಎತ್ತಿ ಹಿಡಿದಿದ್ದಾನೆ. ಬರೀ ಹಿಡ್ಕೊಂಡಿದ್ದು ಮಾತ್ರ ಅಲ್ಲ, ಧನು ಉದ್ಯಮ್ಯ ಎತ್ತಿ ಹಿಡಿದಿದ್ದಾನಂತೆ. ಇದೇನು ಅಂದ್ರೆ ಅವನು ದೈಹಿಕವಾದಂತಹ ಕಾನ್ಫಿಡೆನ್ಸ್. ಯಾಕಂದ್ರೆ ಮನಸ್ಸು ಎಷ್ಟು ಗಟ್ಟಿ ಇದೆಯೋ ಅಷ್ಟು ದೇಹ ಗಟ್ಟಿ, ಆ ರೀತಿ ಇದ್ದಾನೆ. ಅಂತಹ ಅರ್ಜುನ ಯಾವಾಗ ಭೀಷ್ಮ ದ್ರೋಣಾದಿಗಳನ್ನು ಕಂಡುಬಿಟ್ಟ, ಅವಾಗ ಏನಾಯ್ತು ಅವನಿಗೆ? ಇದ್ದಕ್ಕಿದ್ದಾಗ ಏನಾಯ್ತು?
ಏನಿಲ್ಲ, ಅಲ್ಲಿವರೆಗೆ ಇಲ್ಲದೆ ಇದ್ದದೊಂದು ಬಂದು ಸೇರ್ಕೊಂಡ್ಬಿಡ್ತು. ಕೃಪಯಾ ಪರಯಾವಿಷ್ಟ, ಕೃಪಯಾ ಪರಯ ಅಂತ ಹೇಳ್ತಾರೆ. ಅಂದ್ರೆ ಬಹಳವಾದಂತಹ ಕೃಪೆ, ಕರುಣೆ ಎನ್ನುವುದು ಬಂದು ಸೇರ್ಕೊಂಡ್ಬಿಡ್ತು. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ವೇದವ್ಯಾಸರು, ಪರಯ ಕೃಪೆಯ, ನಿಜವಾಗ್ಲೂ ಕೂಡ ಇದು ಸ್ವಂತವಾದ ಕೃಪೆ ಅಲ್ಲ, ಕರುಣೆ ಅಲ್ಲ, ಬಾಡಿಗೆ ಕೃಪೆ, ಬಾಡಿಗೆ ಕರುಣೆ. ಅಂದ್ರೆ ಹೊರಗಿನಿಂದ ಬಂದು ಸೇರ್ಕೊಂಡಿದ್ದಿದು, ಇವನು ಸಹಜವಾಗಿ ಇವನೊಳಗಿರುವಂತಹದ್ದಲ್ಲ. ಏನು ಈ ಕೃಪೆಯಾದ್ರೆ ಹೇಗೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನನ್ನವರು ಅಂತ ಬಂದದ್ದು. ಅಲ್ಲಿ ತನಕ ಆ ಭಾವನೆ ಇರಲಿಲ್ಲ ಅವನಿಗೆ. ಮೊದಲು ಏನಿತ್ತು ಅಂತ ಹೇಳಿದ್ರೆ ದುರ್ಯೋಧನಾದಿಗಳು ಅಧಾರ್ಮಿಕರು, ನಾವು ಧರ್ಮದ ಪಕ್ಷದಲ್ಲಿರುವವರು, ಇಷ್ಟೇ ಇದ್ದದ್ದು ಅವನಿಗೆ. ಅದಕ್ಕಾಗಿಯೇ ನೋಡಿ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅವನಿಗೆ, ಯುದ್ಧದಲ್ಲಿ ಅಷ್ಟು ಹುಮ್ಮಸ್ಸಿತ್ತು. ಯಾವಾಗ ಇವರ ಎದುರಲ್ಲಿ ನಿಂತ ಅವಾಗ ಅವನಿಗೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ದುರ್ಯೋಧನನ ಪಕ್ಷದಲ್ಲಿರುವವರು ಅಂತ ಕಾಣಲಿಲ್ಲ, ಒಬ್ಬ ಅಧಾರ್ಮಿಕನಿಗೆ ಸಹಾಯ ಮಾಡ್ತಾ ಇರುವವರು ಅಂತ ಕಾಣಲಿಲ್ಲ, ದುರ್ಯೋಧನ ಗೆಲ್ಲಬೇಕು ಅಂತ ಯುದ್ಧ ಮಾಡ್ತಾ ಇರುವವರು ಅಂತ ಕಾಣಲಿಲ್ಲ. ಮತ್ತೇನು ಕಾಣ್ತು ಅಂತ ಅವನಿಗೆ ಇಷ್ಟೇ, ಅಯ್ಯೋ ಇವರು ನನ್ನ ಅಜ್ಜ, ಅಯ್ಯೋ ಇವರು ನನ್ನ ಗುರುಗಳು, ಅಯ್ಯೋ ಇವರು ನನ್ನ ಮಾವ. ಅಂದರೆ ಎಲ್ಲ ಅವಾಗ ಅಲ್ಲಿವರೆಗೆ ಬರೀ ಭೀಷ್ಮಾಚಾರ್ಯರು ಒಬ್ಬ ಯೋದ್ಧ ಆಗಿ ಕಾಣಲಿಲ್ಲ, ಮತ್ತೆ ನನ್ನ 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 ಸಂಬಂಧದೊಟ್ಟಿಗೆ ಹಚ್ಚಿಕೊಳ್ಳಿಕ್ಕೆ ಶುರು ಮಾಡಿತು. ಯಾವಾಗ ಈ ಸಂಬಂಧ ಹಚ್ಚಿತು ಆ ಕೂಡಲೇ ನೋಡಿ ಅವನ ಮನಸ್ಸಿನ ಭಾವನೆಗಳು ಬದಲಾಗ್ಲಿಕ್ಕೆ ಶುರುವಾಯಿತು, ಎಲ್ಲ ಚೇಂಜ್ ಆಗ್ಲಿಕ್ಕೆ ಶುರುವಾಯಿತು, ಇದ್ದಕ್ಕಿದ್ದ ಹಾಗೆ ಚೇಂಜ್ ಆಗ್ಲಿಕ್ಕೆ ಶುರುವಾಯಿತು ಮಾನಸಿಕ ಭಾವನೆಗಳು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಧರ್ಮ ಅಧರ್ಮ ಎರಡೂ ಕೂಡ ಕೆಳಗೆ ಬಿದ್ದೋಯ್ತು. ಇದೇ ಆಗುವಂತಹದ್ದು. ಯಾಕಂತ ಹೇಳಿದ್ರೆ ಧರ್ಮ ಅಧರ್ಮಗಳು ಎರಡು ಯಾಕೆ ಬಿದ್ದು ಹೋಗಿದೆ ಇವಾಗ ಅರ್ಜುನನ ವಿಷಯದಲ್ಲಿ ಅಂತ ಹೇಳಿದ್ರೆ, ಅವನು ಧರ್ಮದ ಪಕ್ಷವನ್ನು ಬಿಟ್ಟಿದ್ದಾನೆ, ಅಧರ್ಮದ ಪಕ್ಷವನ್ನು ಬಿಟ್ಟಿದ್ದಾನೆ, ಮತ್ತೆ ಮಧ್ಯೆ ಬಂದು ನಿಂತ್ಬಿಟ್ಟಿದ್ದಾನೆ. ಇವಾಗ ನೋಡಿ, ಧಾರ್ಮಿಕವಾದ ಪಕ್ಷ ಯಾವುದು ಅಂದ್ರೆ ಧರ್ಮರಾಜನದ್ದು. ಆ ಪಕ್ಷದಲ್ಲಿ ಮೊದಲಿದ್ದಾಗ ಅವನು ಹೇಳಿದ್ದು, ಎರಡು ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ತಗೊಂಡೋಗಿ ನಿಲ್ಲಿಸು ಅಂತ. ಅವಾಗ ಧರ್ಮದ ಮಾರ್ಗದಲ್ಲೇ ಇದ್ದ ಸರಿಯಾಗಿ. ಅದಕ್ಕಾಗಿ ಅವನಿಗೆ ತಪ್ಪು ಸರಿಗಳು ಸರಿಯಾಗಿ ಗೊತ್ತಿತ್ತು. ಅದಕ್ಕಾಗಿ ಎರಡು ಸೈನ್ಯದ ಮಧ್ಯದಲ್ಲಿ ಆ ಪಾಪಿ ದುರ್ಯೋಧನ ಇದ್ದಾನಲ್ವಾ, ಅವನಿಗೆ ಯಾರು ಸಹಾಯ ಮಾಡ್ತದ ಅವರನ್ನು ನೋಡ್ಬೇಕಂದ್ರೆ ಧರ್ಮ ಮಾರ್ಗದಲ್ಲೇ ಕರೆಕ್ಟ್ ಇದ್ದಾಗ, ಧರ್ಮರಾಜನ ಪಕ್ಷದಲ್ಲಿದ್ದಾಗ ಪಾಪಿಗಳು ಯಾರು, ಪುಣ್ಯಾತ್ಮರು ಯಾರು, ಒಳ್ಳೆಯವರು ಕೆಟ್ಟವರು ಯಾರು, ಧರ್ಮ ಯಾವುದು, ಇದೆಲ್ಲ ಸ್ಪಷ್ಟವಾಗಿ ಗೊತ್ತಿತ್ತು. ಯಾವಾಗ ಧರ್ಮರಾಜನ ಪಕ್ಷ ಬಿಟ್ಟ, ಎರಡು ಸೈನ್ಯದ ಮಧ್ಯದಲ್ಲಿ ನಿಂತ, ಆಗ್ಲೇ ಕಾನ್ಫ್ಲಿಕ್ಟ್ ಶುರುವಾಯಿತು. ನೋಡಿ, ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗ್ತಾ ಇಲ್ಲ. ಧರ್ಮ ಬಿಟ್ಟುಬಿಟ್ಟಿದ್ದಾನೆ, ಅಧರ್ಮ ಹಿಡಿದಿಲ್ಲ, ಮಧ್ಯದಲ್ಲಿ ನಿಂತಿದ್ದಾನೆ. ಆವಾಗಲೇ ಶುರುವಾದದ್ದು ನನ್ನವರು 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 ಅಂತ. ಈ ನನ್ನವರು ಅಂತ ಶುರುವಾಯಿತು, ಅದರೊಟ್ಟಿಗೆ ಧರ್ಮ ಅಧರ್ಮ ಎಲ್ಲ ಹೊರಟು ಹೋಗ್ಬಿಡುದು. ಇದು ಕೇವಲ ಅರ್ಜುನನ ಕಥೆಯಲ್ಲ, ನಮ್ಮ ಕಥೆ. ನಮಗೆ ಇವತ್ತು ಗೊಂದಲ ಆಗುವುದಕ್ಕೆ ಜೀವನದಲ್ಲಿ ಮುಖ್ಯ ಕಾರಣವೇ ಅದು. ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗಲ್ಲ. ನಾವು ಏನೋ ಮಾರ್ಯಾರೆ, ಅವರು ಒಂಥರ ಹೇಳ್ತಾರೆ, ಇವರು ಒಂಥರ ಹೇಳ್ತಾರೆ, ಯಾವುದು ಸರಿಯೋ ಯಾವುದು ತಪ್ಪು ಒಂದೂ ಗೊತ್ತಾಗೋಲ್ಲ. ಈ ಗೊತ್ತಾಗದೇ ಇರಲಿಕ್ಕೆ ಕಾರಣ ಏನು ಅಂದ್ರೆ, ನಾವು ಧರ್ಮ ಅಧರ್ಮ ಎರಡರ ಮಧ್ಯದಲ್ಲಿ ನಿಂತಿರುವುದೇ ಕಾರಣ, ಅರ್ಜುನನ ಹಾಗೆ. ಅದಕ್ಕಾಗಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಕಡೆಗೆ ನಾವು ಹಿಡಿಯುವುದು ಇವಾಗ ಅರ್ಜುನ ಏನ್ ಹಿಡಿದಾನೆ ಅದನ್ನೇ. ಅಂದ್ರೆ ಯಾರು ನಮ್ಮವರು ಅಂತಿದ್ದಾರಲ್ಲ ಅವರಿಂದ ಹೋಗಿಬಿಡ್ತೇವೆ, ಧರ್ಮವನ್ನು ಬಿಡ್ತೇವೆ ಅಧರ್ಮವನ್ನು ಬಿಡ್ತೇವೆ, ಎರಡನ್ನು ಬಿಟ್ಟು ನಮ್ಮವರು ಅದೇ ನಮಗೆ ಮುಖ್ಯ ಆಗ್ಬಿಡ್ತದೆ, ಅವರಿಂದ ಹೋಗ್ಲಿಕ್ಕೆ ಶುರು ಮಾಡ್ತೇವೆ ಜೀವನದಲ್ಲಿ. ನೋಡಿ, ಇವನಿಗಾದದ್ದೇ ಮಮಕಾರ. ಈ ಮಮಕಾರ ಅನ್ನುವಂಥದ್ದು, ನಂದು ನಂದು ನನ್ನುವಂಥದ್ದೇನಿದೆ, ಅದು ಧರ್ಮ ಅಧರ್ಮಗಳನ್ನು ನಮ್ಮಿಂದ ಬೇರ್ಪಡಿಸಿ ಇದು ದೂರ ಮಾಡಿಬಿಡ್ತದೆ. ಅಂದ್ರೆ ಮನುಷ್ಯ ಯಾವುದು ಗುರುತಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ, ಆ ರೀತಿ ಆಗಿಬಿಡ್ತದೆ ಅವನಿಗೆ. ಇದೇ ಅರ್ಜುನನಿಗಾದದ್ದಿಲ್ಲಿ. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೆ ಅಲ್ಲಿವರೆಗೆ ಇಲ್ಲದೆ ಇದ್ದಂತಹ ಕರುಣೆ ಬಂದು ಸೇರ್ಕೊಂಡ್ಬಿಡ್ತಾವನಿಲ್ಲಿ. ಯಾರ ಬಗ್ಗೆ ಕರುಣೆ? ದುರ್ಯೋಧನಾದಿಗಳ ಬಗ್ಗೆ, ಭೀಷ್ಮಾಚಾರ್ಯರ ಬಗ್ಗೆ ಅವನಿಗೆ ಕರುಣೆ ಬಂದ್ಬಿಟ್ಟಿದೆ. ಭೀಷ್ಮಾಚಾರ್ಯರ ಬಗ್ಗೆ, ದ್ರೋಣಾಚಾರ್ಯರ ಬಗ್ಗೆ, ಕೃಪಾಚಾರ್ಯರ ಬಗ್ಗೆ, ದುರ್ಯೋಧನಾದಿಗಳ ಬಗ್ಗೆ ಕೃಪೆ ಬಂದು ಸೇರ್ಕೊಂಡ್ಬಿಟ್ಟಿದೆ, ಕರುಣೆ ಬಂದು ಸೇರ್ಕೊಂಡ್ಬಿಟ್ಟಿದೆ ಅವನಿಗೆ. ಅದಕ್ಕೋಸ್ಕರ ನೋಡಿ, ಅವನ ಮನಸ್ಸಿನ ಭಾವನೆ ಚೇಂಜ್ ಆಗ್ಬಿಟ್ಟಿದೆ. ಅಯ್ಯೋ, ಯುದ್ಧಕ್ಕೆ ಯಾರು ಬಂದ್ಬಿಟ್ಟಿದ್ದಾರೆ, ಎಲ್ಲ ನಮ್ಮ ಫ್ಯಾಮಿಲಿಯವರೇ ಇದ್ದಾರಲ್ವ ಇಲ್ಲಿ, ಇವರೊಟ್ಟಿಗೆ ನಾನು ಯುದ್ಧ ಮಾಡಬೇಕಾ? ಕೂಡಲೇ ಹೇಳ್ತಾನೆ, ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ.
ಬಹಳ ದುಃಖಗೊಂಡು ಬಿಟ್ಟಿದ್ದಾನೆ. ಅಯ್ಯೋ, ನನ್ನವರೇ ನಿಂತಿದ್ದಾರಲ್ವಾ, ನನ್ನವರು ನನ್ನವರು ನನ್ನವರು. ಅದನ್ನು ನೋಡ್ತಾ ಇದ್ದ ಹಾಗೇನೆ ಅವನ ಸಂಪೂರ್ಣ ಚೇಂಜ್ ಆಗಿಬಿಟ್ಟಿದೆ ಮನಸ್ಸಿನ ಭಾವನೆ. ಅಂದರೆ ಖಿನ್ನತೆ ಒಳಗಾಗ್ಬಿಟ್ಟಿದ್ದಾನೆ, ಡಿಪ್ರೆಷನ್. ಯಾವಾಗ ಈ ಮಾನಸಿಕವಾದ ಖಿನ್ನತೆ ದೈಹಿಕವಾಗಿ ಹೇಗೆ ಕಾಣಿಸ್ತದೆ ನೋಡಿ, ಅದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು. ಸೀದಂತೆ ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ, ನನ್ನವರ ಯುದ್ಧಕ್ಕೆ ನಿಂತಿದ್ದಾರೆ. ನನ್ನವರ ಯುದ್ಧಕ್ಕೆ ನಿಂತಿರುವುದನ್ನು ನೋಡಿ ನನಗೆ ಸೀದಂತಿ ಮಮ ಗಾತ್ರಾಣಿ, ನನ್ನ ದೇಹದಲ್ಲಿ ಶಕ್ತಿಹೀನ ಆಗ್ತಾ ಇದೆ, ವೀಕ್ನೆಸ್ ಕಾಣಿಸ್ಕೊಳ್ತಾ ಇದೆ. ಮುಖಂಚ ಪರಿಶಿಷ್ಯತಿ, ಬಾಯಿ ಒಣಗುತ್ತಾ ಇದೆ. ವೇಪತುಶ್ಚ ಶರೀರೇ ಮೇ, ಶರೀರದಲ್ಲಿ ನಡುಕ ಉಂಟಾಗ್ತಾ ಇದೆ, ಒಳಗಿನಿಂದ ಏನೋ ನಡುಕ ಉಂಟಾಗ್ತಾ ಇದೆ. ರೋಮ ನೆಟ್ಟಗೆ ನಿಲ್ತಾ ಇದೆ. ಗಾಂಧೀವಂ ಸಂಸತೆ ಹಸ್ತಾತ್, ಅಯ್ಯೋ ಮೊದಲು ಎತ್ತು ಹಿಡಿದಿದ್ದಂತೆ ಗಾಂಧೀವ ಧನುಸ್ಸು, ಅಯ್ಯೋ ಇವಾಗ ಹಿಡಿಲಿಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಧನುಸ್ಸನ್ನು ಹಿಡಿಲಿಕ್ಕಾಗ್ತಾ ಇಲ್ಲ. ತ್ವಕ್ಚೈವ ಪರಿದಕ್ಷ್ಯತೆ, ಏನೋ ಒಂಚೂರು ಚರ್ಮ ಎಲ್ಲ ಉರಿದ ಹಾಗೆ, ಏನೋ ಒಂಥರ ಉರಿತಾ ಇರುವ ಹಾಗೆ, ಬಿಸಿ ಬಿಸಿ ಆಗ್ತಾ ಇರುವ ಹಾಗೆ ನನಗೆ ಭಾವನೆ ಉಂಟಾಗ್ತಾ ಇದೆ. ಅಲ್ಲಿವರೆಗೆ ಅಂದರೆ ನಚ ಶಕ್ನೋ ವ್ಯವಸ್ಥಾತುಂ ಭ್ರಮತೀವಚ ಮೇಮನಃ, ನಿಂತ್ಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಕೃಷ್ಣ, ಸುಸ್ತಾಗ್ತಾ ಇದೆ, ಕೂತ್ಬಿಡೋಣ ಅಂತ ಕಾಣಿಸ್ತಾ ಇದ್ದೇನೆ ಯುದ್ಧ ಮಾಡೋದಲ್ಲಿಂದ. ಅಯ್ಯೋಯ್ಯೋ, ಇದ್ದಕ್ಕಿದ್ದ ಹಾಗೆ ಅರ್ಜುನನಲ್ಲಿ ಆದ ಇಂಥ ಭಾವನೆಗೆ ಏನು ಕಾರಣ ಇಂಥ ಭಾವನೆಗೆ? ಮೊದಲು ಯಾವ ಅರ್ಜುನ 2 ನಿಮಿಷದ ಹಿಂದೆ ಗಾಂಡೀವ ಧನಸ್ಸನ್ನು ಎತ್ತಿ ಹಿಡಿದು ಕಾನ್ಫಿಡೆನ್ಷಿಯಲ್ ಆಗಿ ಹೇಳಿದ್ದ, ಈ ದುರ್ಯೋಧನನಿಗೆ ಯಾರ್ಯಾರು ದುಷ್ಟಬುದ್ಧಿ ಅವನಿಗೆ ಸಹಾಯ ಮಾಡಿದ ಅವರನ್ನು ನಾನು ಕೊಲ್ಲಬೇಕು, ನೋಡ್ಬೇಕು ಅವರನ್ನೆಲ್ಲ ಅಂತ, ಅಂತಹ ಅರ್ಜುನ ಇದ್ದಕ್ಕಿದ್ದ ಹಾಗೆ 2 ನಿಮಿಷದಲ್ಲಿ ಅಯ್ಯೋ ಕೃಷ್ಣ, ನನಗೆ ನಿಲ್ಲಿಕ್ಕಾಗ್ತಾ ಇಲ್ಲ, ಗಾಂಡೀವ ಧನುಸ್ಸನ್ನು ಎತ್ತಲಿಕ್ಕಾಗ್ತಾ ಇಲ್ಲ, ಮೈಯೆಲ್ಲ ಒಣಗುತ್ತಾ ಇದೆ, ಮುಖ ಒಣಗುತ್ತಾ ಇದೆ, ಗಂಟ್ಲು ಒಣಗುತ್ತಾ ಇದೆ, ಈ ರೀತಿ ಹೇಳ್ತಾ ಇದ್ದಾನಲ್ವಾ. ಏನಿದು? ಇದೇ ಸೈಕಾಲಜಿ. ಇದು ಹೇಗೆ ಅಂತ ಹೇಳಿದ್ರೆ ನೋಡಿ, ನಾವೇ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ ಎಂದು ತಿಳ್ಕೊಳ್ಳಿ. ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದದ್ದನ್ನು ನಾವು ಕೇಳ್ತೇವೆ, ಏನು ಆಕ್ಸಿಡೆಂಟಾ? ಯಾರೋ ಅಯ್ಯೋ ಒಂದು ಹುಡುಗ, ಯಾರೊಬ್ಬ ಹುಡುಗ ಮಾರ್ರೆ ಸ್ಕೂಟ್ರಲ್ಲಿ ಹೋಗಿ ಅಲ್ಲಿ ಗುದ್ದು ಬಿದ್ದಿದ್ದಾನೆ. ಹೌದಾ? ಈಗಿನ ಹುಡುಗರಿಗೆ ತಲೆಯ ಸರಿ ಇಲ್ಲ, ಎಲ್ಲ ಏನು ಹೇಗೋ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಅಂತ ಚೆನ್ನಾಗಿ ಬೈತೇವೆ. ಚೆನ್ನಾಗಿ ಬೈದು ಹಾಗೆ ಆಗ್ಬೇಕು ಈ ಮಕ್ಕಳಿಗೆ, ಹಾಗೆ ಹೀಗೆ ಚೆನ್ನಾಗಿ ಬೈತೇವೆ ನಾವು. ಒಂಚೂರು ಜವಾಬ್ದಾರಿ ಇಲ್ಲ, ಏನಿಲ್ಲ ಅಂತ ಎಲ್ಲ ಬೈತೇವೆ. ಒಳ್ಳೆ ಹುರುಪಿರ್ತದೆ ನೋಡಿ. ಅಷ್ಟಾಗಬೇಕಾದ್ರೆ ಯಾರೋ ಒಬ್ರು ಬಂದರೆ ಎಲ್ಲ ಗುಂಪು ಸೇರಿದಾರಲ್ಲಿ ಜನ. ಅಲ್ಲಿ ಪಾಪ ಅವನು ಆಕ್ಸಿಡೆಂಟ್ ಕೆಳಗೆ ಬೀರೋನು ಬಿದ್ದು ಬಿಟ್ಟಿದ್ದಾನೆ, ರಕ್ತ ಬರ್ತಾ ಇದೆ. ಯಾರೋ ಬಂದು ಹೇಳಿದ್ರು, ಬನ್ನಿ ಚೂರು ನೀವು ಬೇಗ ಬನ್ನಿ. ಹೌದಾ, ನಾನು ಯಾಕ್ರಿ ಬರಬೇಕು? ಬನ್ನಿ, ನೀವು ಹೇಳ್ತೇನೆ ನೋಡಿ. ಬರಬೇಕಾದ್ರೆ ನನಗೇನಾಗಬೇಕಾಗಿಲ್ಲ, ಏನು ಈಗಿನ ಹುಡುಗರಿಗೆ ಬೇರೆ ತಲೆ ಸರಿ ಇಲ್ಲ, ಅವುಗಳು ಏನಾದರೂ ಮಾಡ್ಕೊಳ್ತಾನೆ ಇರ್ತವೆ, ನಮ್ಮ ಕೆಲಸ ಇದೆ, ನೀವು ಯಾತಕ್ಕೂ ಬನ್ನಿ ನೀವು ಅಂತ ಅವನನ್ನು ಕರ್ಕೊಂಡು ಹೋಗ್ತಾರೆ. ನೋಡಿ, ಇವನು ಹೋಗುವ ತನಕವೂ ಬೈಕೊಂಡು ಹೋಗ್ತಾನೆ. ಹೋಗಿ ಅಲ್ಲಿ ನೋಡ್ತಾ ಇದ್ದಾಗೇನೆ ಹೇಳ್ತಾನೆ, ನೋಡಿ ನಿಮ್ಮ ಮಗನೇ ಏನು ನೋಡಿ ಅಂತ ನೋಡ್ತಾನೆ, ಇವನದ್ದೇ ಮಗ. ಅವಾಗ ಹೇಗಾಯ್ತು ಇವನ ಭಾವನೆ ನೋಡಿ. ಅಲ್ಲಿವರೆಗೆ ಬೈತಾ ಇದ್ದಂತಹ ಈ ವ್ಯಕ್ತಿಗೆ ಯಾವಾಗ ತನ್ನ ಮಗನೇ ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನೆ, ಅಲ್ಲಿವರೆಗೆ ಬೈತಾ ಇದ್ದ, ಅದು ಮಾಡ್ತಾ ಇದ್ದ, ಇದು ಮಾಡ್ತಾ ಇದ್ದ. ಈಗ ಅರ್ಜುನನ ಅವಸ್ಥೆ ವೇಪತುಶ್ಚ ಶರೀರಮೇ, ಮೈಯು ನಡುಕ ಆಗ್ಲಿಕ್ಕೆ ಶುರುವಾಗತ್ತೆ. ಕೈಯಲ್ಲಿ ಬ್ಯಾಗ್ ಇದ್ರೆ ಬ್ಯಾಗ್ ಕೈಯಿಂದ ಕೆಳಗೆ ಬೀಳ್ತದೆ. ಎಲ್ಲಿವರೆಗೆ ಅಂದರೆ ಆ ಆಕ್ಸಿಡೆಂಟ್ ಅನ್ನು ತನ್ನ ಮಗನಿಗೆ ಅಂತ ಯಾವಾಗ ಗೊತ್ತಾಯ್ತು ನೋಡಿ, ತನ್ನ ಅಂತ ಯಾವಾಗ ಗೊತ್ತಾಯ್ತು, ಆಗ ನಿಲ್ಲಿಕ್ಕೂ ಆಗೋಲ್ಲ, ಅಲ್ಲೇ ಕೂತು ಬಿಡ್ತಾನೆ. ಯಾರಾದರೂ ನೀರು ಕೊಡ್ಬೇಕು ಇವನಿಗೆ ಕುಡಿಲಿಕ್ಕೆ. ಇಂಥ ಅವಸ್ಥೆ ಯಾಕೆ ಬಂತು? ಅಲ್ಲ ನೋಡಿ, ಮೊದಲು ಎಷ್ಟು ತಾನು ಇದರಿಂದ ಹೇಳ್ತಾ ಇದ್ದ, ಜೋಶಿಂದ ಹೇಳ್ತಾ ಇದ್ದ, ಏಯ್ ಹಾಗೆ ಹೀಗೆ ಅಂತ ಹಾರಾಡ್ತಾ ಇದ್ದ. ಯಾಕಂತ ಹೇಳಿದ್ರೆ ಆಕ್ಸಿಡೆಂಟ್ ಅಂತನೂ ಗೊತ್ತು, ಹುಡುಗನಿಗೆ ಅಂತನೂ ಗೊತ್ತುಂಟು, ಎಲ್ಲ ಗೊತ್ತಿದೆ. ಆದರೆ ನನ್ನ ಅಂತ ಒಂದಿರಲಿಲ್ಲ ನೋಡಿ ಅಲ್ಲಿ. ಅಷ್ಟೇ, ನನ್ನ ಅಂತ ಒಂದು ಇಲ್ಲದೇ ಇರುವುದರಿಂದಾಗಿ ಅಷ್ಟಾದರೂ ಕೂಡ ಇವನ ಮನಸ್ಸಿನ ಮೇಲೆ ಯಾವ ಎಫೆಕ್ಟು ಆಗಿರಲಿಲ್ಲ. ಯಾವಾಗ ನನ್ನ ಮಗನಿಗೆ ಅಂತ ಗೊತ್ತಾಯ್ತು, ಅವಾಗ ನೋಡಿ ಭಾವನೆಯೇ ಚೇಂಜ್ ಆಗಿಬಿಡ್ತು, ಸಂಪೂರ್ಣ ಚೇಂಜ್ ಆಗಿಬಿಡ್ತು. ಅವಾಗ ಇಲ್ಲಿ ಅರ್ಜುನನಿಗೆ ಹೇಗಾಯಿತು ಹಾಗೆ ಪರಿಸ್ಥಿತಿ, ವೀಕ್ನೆಸ್ ಬರ್ತದೆ, ನಿಲ್ಲಿಕ್ಕಾಗೋಲ್ಲ, ಏನು ಮಾಡಬೇಕು ಗೊತ್ತಾಗೋಲ್ಲ. ಯಾಕಂದರೆ ನನ್ನ ಇವಾಗ ಅರ್ಜುನನಿಗೆ ಹಾಗೆ ಆಗಿದೆ. ಇದಕ್ಕೇನು ಕಾರಣ? ಈ ನನ್ನ ಅಂತ ಯಾಕೆ ಬರ್ತಾ ಇದೆ? ನಮ್ಮ ಜೀವನದಲ್ಲೂ ಅಷ್ಟೇ ನೋಡಿ, ನಾವು ಏನು ದುಃಖವನ್ನು ಪಡ್ತೇವೆ,
ಸಂಕಟ ಪಡ್ತೇವೆ, ಅದಕ್ಕೆ ಮೂಲ ಕಾರಣವೇ ನನ್ನ ಅಂತ ಹೇಳುವಂಥದ್ದು. ನನ್ನ ಅಂತ ಒಂದಿದ್ರೆ ನಮಗೆ ಏನೂ ಆಗೋಲ್ಲ ನೋಡಿ. ಇವಾಗ ನಮ್ಮ ಮಕ್ಕಳಿಗೆ ಏನಾದ್ರಾದ್ರೆ ಬೇಜಾರಾಗುತ್ತೆ, ನಮ್ಮ ಮನೆಗೆ ಏನಾದ್ರಾದ್ರೆ ಬೇಜಾರಾಗುತ್ತೆ, ನಮ್ಮ ಬಂಧುಗಳಿಗೆ ಏನಾದ್ರಾದ್ರೆ ಬೇಜಾರಾಗುತ್ತೆ. ಅದೇ ಬೇರೆಯವ್ರಿಗೆ ಏನಾದ್ರಾದ್ರೆ ಆಗತ್ತಾ? ಅಯ್ಯೋ ಪಾಪ ಅಂತಂದು ಬಿಟ್ರೆ ಇನ್ನಾದ್ರೂ ಆಗತ್ತಾ? ಏನಾಗಲ್ಲ. ಯಾಕಂದ್ರೆ ನೋಡಿ, ನನ್ನ 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 ಅಂತ ಹೇಳುವುದು ಇದು ಮನಸ್ಸಿನ ಮೇಲೆ ಬಹಳಷ್ಟು ನಮಗೆ ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ. ಅದರೊಟ್ಟಿಗೆ ನಾನು ಅನ್ನುವಂಥದ್ದು, ನಾನು ಯಾರೊಟ್ಟಿಗೆ ಯುದ್ಧ ಮಾಡಬೇಕಾಗಿದೆ, ನಾನು ಯಾರೊಟ್ಟಿಗೆ ಯುದ್ಧ ಮಾಡಬೇಕಾಗಿದೆ, ಇದು ಒಂದು. ಯಾಕಂದ್ರೆ ನೋಡಿ, ಈಗ ನನ್ನ ಎನ್ನುವಂತಹ ಎರಡು ಅಕ್ಷರ, ಈ ಒಂದು ಅಟ್ಯಾಚ್ಮೆಂಟ್ ಅರ್ಜುನನಲ್ಲಿ ಇಷ್ಟು ದೈಹಿಕವಾದ ಬದಲಾವಣೆಯನ್ನ, ವೀಕ್ನೆಸ್ ಅನ್ನು ತಂದುಕೊಟ್ಟಿದೆ. ಇನ್ನು ನಾನು ಅಂತ ಹೇಳಿದೇನಿದೆ ಅಲ್ವಾ, ಇದು ಇವನ ಬಾಯಿಂದ ಏನೇನು ಮಾತು ಬರಿಸ್ತದೆ ನೋಡಿ. ನಾನು 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 ಇದೆ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ಇದೇ ನರಕ. ನರಕ ಅಂತ ಹೇಳಿದ್ರೆ ಕಷ್ಟಕ್ಕೆ ನಮ್ಮನ್ನು ದುಡುವುದೇ, ಅಲ್ಲಿ ಸತ್ತ ಮೇಲಲ್ಲ, ಬದುಕಿರುವಾಗಲೇ ನನ್ನ ಜೀವನದಲ್ಲಿ ನಾನು ಏನೇನು ಪ್ರಾಬ್ಲಮ್, ಇಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇನೆ. ಅದಕ್ಕೆ ಎರಡು ಕಾರಣ, ಒಂದು ನಾನು, ಇನ್ನೊಂದು ನಂದು. ಆ ನನ್ನದು ಅನ್ನುವುದು ನೋಡಿ ಈ ರೀತಿ ಎಷ್ಟು ಪ್ರಾಬ್ಲಮ್ಸ್ ಅನ್ನು ತಂದುಕೊಡುತ್ತದೆ ನಮಗೆ. ಇನ್ನು ನಾನು ಅನ್ನುವಂಥದ್ದು ಏನ್ ಮಾಡ್ತದೆ? ನಾನೇ ಎಲ್ಲ ನಾನೇ ಮಾಡುವುದು. ಅದೇ ಹಿಂದೆ ಹೇಳಿದ್ದ, ನಾನು ಯಾರ್ಯಾರೊಟ್ಟಿಗೆ ಯುದ್ಧ ಮಾಡಬೇಕಾಗಿದೆ ಅದನ್ನು ನೋಡಬೇಕು, ನಾನು ಅನ್ನುವುದು, ಇದೇ ಅಹಂಕಾರ. ಅದು ಮುಂದಿನ ಮಾತುಗಳನ್ನೆಲ್ಲ ಹೇಳಿಸ್ಕೊಂಡು ಬರ್ತದೆ ಅರ್ಜುನನಿಂದ. ಅಂದ್ರೆ ಇದಕ್ಕೆ ಮೂಲ ಕಾರಣ ಅಹಂಕಾರ, ಮಮಕಾರ ನಮ್ಮೊಳಗಿರ್ಲಿಕ್ಕೆ ಮೂಲ ಕಾರಣ ಒಂದೇ, ನಾವು ಧರ್ಮ ಮಾರ್ಗವನ್ನು ಬಿಟ್ಟಿರುವುದು. ನೋಡಿ, ಇಲ್ಲಿ ಮೂಲ ಭಗವದ್ಗೀತೆ ಇದನ್ನು ಸ್ಪಷ್ಟ ಚಿತ್ರಣ ಕೊಡ್ತಾ ಇದೆ. ಇವತ್ತು ಅರ್ಜುನ ಧರ್ಮ ಮಾರ್ಗವನ್ನು ಬಿಟ್ಟದ್ರಿಂದಲೇ ಅವನೊಳಗೆ ನಾನು ನನ್ನದು ಅಂತ ಇವತ್ತು ಕೂತಿದೆ. ನಾವ್ಯಾವಾಗ ಸರಿಯಾದ ಧರ್ಮ ಮಾರ್ಗವನ್ನು ಹಿಡಿದುವು, ನಮಗೆ ಯಾವತ್ತು ಈ ನಾನು ನನ್ನದು ಅನ್ನೋದು ನಮ್ಮೊಳಗೆ ಕೂರಲ್ಲ. ಭಗವದ್ಗೀತೆ 18 ಮುಂದಿನ 17 ಅಧ್ಯಾಯಗಳಿದೆ, ನಮಗೆ ಕೊಡುವ ಟ್ರೀಟ್ಮೆಂಟೇ ಅದು. ಏನಂತ ಹೇಳಿದ್ರೆ, ನನ್ನೊಳಗೆ ಏನು ನಾನು ನನ್ನದು ಅಂತ ಕೂತಿದೆ, ಈ ಅಹಂಕಾರ ಮಮಕಾರ, ಆ ಎರಡನ್ನು ಕಿತ್ತು ಹೊರಗೆ ಹಾಕುವುದೇ ಭಗವದ್ಗೀತೆಯ ಮುಖ್ಯ ಉದ್ದೇಶ. ಏನು ನಾವು ಮನಸ್ಸಿನ ಭಾವನೆಯನ್ನು ಇಟ್ಟುಕೊಳ್ಬೇಕಾಗಿದೆ. ಯಾವ ಮನಸ್ಸಿನ ಭಾವನೆಯಿಂದಾಗಿ ನಾವು ಜೀವನದಲ್ಲಿ ಗೆಲ್ತೇವೆ, ಇಲ್ಲಿಯೂ ಗೆಲ್ತೇವೆ, ಮುಂದೆಯೂ ಗೆಲ್ತೇವೆ. ಆ ಒಂದು ಮನಸ್ಸಿನ ಭಾವನೆಯನ್ನು ತುಂಬುವಂತಹದ್ದು ಭಗವದ್ಗೀತೆಯ ಮುಖ್ಯವಾದ ಉದ್ದೇಶ. ನೋಡಿ, ಅದಕ್ಕೆ ಪೀಠಿಕೆಯಾಗಿ ಈ ಚಿತ್ರಣವನ್ನು ಈ ಭಗವದ್ಗೀತೆಯಲ್ಲಿ ಕೊಡ್ತಾ ಇರೋದು. ಹೌದು, ಮಮ ನನ್ನ 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 ಅಜ್ಜ, ನನ್ನ ತಂದೆ ಸಮಾನನಾದವರು, ನನ್ನ ಇದು ಇವನನ್ನು ಇವಾಗ ಇಷ್ಟು ಹೈರಾಣ ಮಾಡಿಬಿಟ್ಟಿದೆ ಅರ್ಜುನನನ್ನ. ಎಲ್ಲಿವರೆಗೆ ಅಂದ್ರೆ, ಗಾಂಡೀವಧನು ಎತ್ತಲಿಕ್ಕಾಗ್ತಾ ಇಲ್ಲ, ಕೂರ್ಲಿಕ್ಕಾಗ್ತಾ ಇಲ್ಲ, ನಿಂತ್ಕೊಳ್ಳಿಕ್ಕಾಗ್ತಾ ಇಲ್ಲ, ಮಾತಾಡ್ಲಿಕ್ಕಾಗ್ತಾ ಇಲ್ಲ, ಅಷ್ಟು ವೀಕ್ನೆಸ್ ಬಂದ್ಬಿಟ್ಟಿದೆ. ಇನ್ನು ಒಳಗಿನ ಅಹಂಕಾರ ಅವನಿಂದ ಏನು ಹೇಳಿಸ್ತದೆ, ಏನೇನು ಅವನೆಲ್ಲ ಅಧರ್ಮವನ್ನ ಧರ್ಮ ಅಂತ ನುಡಿಸ್ತದೆ ಈ ಅಹಂಕಾರ. ಅದನ್ನ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.